ಸಾಮಾನ್ಯ ಒನಕೆಯಿಂದ ಏನು ಮಾಡಬಹುದು? ಅದರಿಂದ ಕೇವಲ ಧಾನ್ಯಗಳನ್ನು ಮಾತ್ರ ಪುಡಿ ಮಾಡಬಹುದು ಅಂತೀರಾ? ಅಲ್ಲ, ನಿಮ್ಮ ಉತ್ತರ ತಪ್ಪು. ತೀರಾ ಸಾಮಾನ್ಯ ಮಹಿಳೆಯ ಕೈಯಲ್ಲಿ ಒಂದು ಒನಕೆಯು ತುಂಬಾ ವೀರೋಚಿತವಾದ ಕೆಲಸವನ್ನು ಮಾಡಲು ಆಯುಧವಾಯಿತು. ಆಕೆಯ ಧೈರ್ಯ ಮತ್ತು ತ್ವರಿತ ಚಿಂತನೆಯು ಆ ದಿನ ಕೋಟೆಯನ್ನೇ ರಕ್ಷಿಸಿತ್ತು. ಆ ವೀರ ವನಿತೆಯ ಕಥೆ ತಿಳಿಯಲು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. 18ನೇ ಶತಮಾನದ ಅಂತ್ಯದಲ್ಲಿ ಈಗ ಕರ್ನಾಟಕದ ಜಿಲ್ಲೆಯಾಗಿರುವ ಚಿತ್ರದುರ್ಗವನ್ನು ಮದಕರಿ ನಾಯಕನೆಂಬ ಪಾಳೆಯಗಾರ ಆಳ್ತಾ ಇದ್ದ. ಹೈದರ್ ಅಲಿ ಮೈಸೂರನ್ನ ಆಳ್ತಾ ಇದ್ದ ಮತ್ತು ತನ್ನ ಸೈನ್ಯದೊಂದಿಗೆ ಇತರ ಪ್ರದೇಶಗಳಿಗೆ ಹೋಗಿ ಒಂದರ ನಂತರ ಒಂದರಂತೆ ಸ್ಥಳಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದ. ಅಂತೆಯೇ ಐತಿಹಾಸಿಕ ಕೋಟೆಗೆ ಹೆಸರುವಾಸಿಯಾಗಿದ್ದ ಚಿತ್ರದುರ್ಗವನ್ನ ವಶಪಡಿಸಿಕೊಳ್ಳಲು ಅವನು ಬಯಸಿದ್ದ. ಅದಕ್ಕಾಗಿ ಅವನು ರಾಯದುರ್ಗ ಮತ್ತು ಹರಪನಹಳ್ಳಿಯಿಂದ ತನ್ನ ಹತ್ತಿರದ ಸಾಮಂತರನ್ನು ಕರೆಸಿ ಕೋಟೆಯನ್ನು ಪ್ರವೇಶಿಸಲು ಯೋಜನೆ ರೂಪಿಸಿದ. ಚಿತ್ರದುರ್ಗ ಕೋಟೆಯು 7 ರಕ್ಷಣಾ ಮಾರ್ಗಗಳನ್ನು ಹೊಂದಿತ್ತು. ಅದು 7 ಸುತ್ತಿನ ಕೋಟೆ ಅಂತಲೇ ಪ್ರಸಿದ್ಧವಾಗಿತ್ತು. ಕೋಟೆಯ ಸುತ್ತಲೂ ಒಂದು ಕಂದಕವಿತ್ತು. ಅದರ ಗೋಡೆಗಳು ಸುಮಾರು 8 ರಿಂದ 15 ಮೀಟರ್ ಎತ್ತರವಿದ್ದವು. ಕೋಟೆಯ ಒಳಗಿನ ದ್ವಾರಗಳ ಪ್ರವೇಶವೂ ಕೂಡ ಕಷ್ಟ ಸಾಧ್ಯವಾಗಿತ್ತು. ಒಟ್ಟಿನಲ್ಲಿ ಈ ಅಭೇದ್ಯ ಕೋಟೆಯೊಳಗೆ ಪ್ರವೇಶ ಪಡೆಯುವುದು ಬಹುತೇಕ ಅಸಾಧ್ಯವೇ ಆಗಿತ್ತು. ಕೋಟೆಯ ಬಂಡೆಗಳಿಂದ ಕೂಡಿದ ಹೊರಭಾಗದಲ್ಲಿ ಅದರೊಳಗೆ ಪ್ರವೇಶಿಸಲು ಬಳಸಬಹುದಾದ ಕಿಂಡಿಯೊಂದು ಇದೆ ಅಂತ ಗೂಢಚಾರನೊಬ್ಬ ಹೈದರ್ ಅಲಿಗೆ ಮಾಹಿತಿ ನೀಡಿದ. ಕಾವಲುಗಾರ ಊಟ ಮಾಡಲು ಹೋದ ಸಮಯದಲ್ಲಿ ಅಲ್ಲಿ ಪ್ರವೇಶಿಸಬೇಕಿತ್ತು. ಹೈದರ್ ಅಲಿ ತನ್ನ ಸುಮಾರು 200 ಸೈನಿಕರನ್ನು ಆ ಸಂದಿನ ಮೂಲಕ ಕಳುಹಿಸಲು ಯೋಜಿಸಿದ. ಅವರು ಒಳಗೆ ಹೋಗಿ ಬಳಿಕ ಕೋಟೆಯ ಮುಖ್ಯ ಬಾಗಿಲನ್ನು ಒಳಗಿನಿಂದ ತೆರೆಯುವುದು ಯೋಜನೆಯಾಗಿತ್ತು. ಆದರೆ ಅಲ್ಲಿದ್ದ ಒಂದೇ ಒಂದು ಅಡಚಣೆ ಅಂದ್ರೆ ಒಮ್ಮೆಗೆ ಒಬ್ಬ ಸೈನಿಕ ಮಾತ್ರ ಒಳಗೆ ನುಸುಳಲು ಸಾಧ್ಯವಿತ್ತು. ಕಾವಲು ಗೋಪುರದ ಜವಾಬ್ದಾರಿ ಹೊತ್ತಿದ್ದ ಕಾವಲುಗಾರ ಮದ್ದ ಹನುಮಪ್ಪ ಎಂದಿನಂತೆ ಊಟ ಮಾಡಲು ಮನೆಗೆ ಹೋದ. ಅವನ ಹೆಂಡತಿ ಓಬವ್ವ ಅವನಿಗೆ ಊಟ ಬಡಿಸಿದಳು ಮತ್ತು ನೀರಿನ ಪಾತ್ರೆ ಖಾಲಿಯಾಗಿರುವುದನ್ನು ಕಂಡು ನೀರು ತರಲೆಂದು ಹತ್ತಿರದ ಕೊಳಕ್ಕೆ ಹೋದಳು. ದಾರಿಯಲ್ಲಿ ಕೋಟೆಯ ಕಲ್ಲಿನ ಪ್ರದೇಶದಲ್ಲಿ ಏನೋ ಶಬ್ದಗಳು ಕೇಳಿಬಂದವು. ಶತ್ರು ಸೈನಿಕರ ನುಸುಳುವಿಕೆಯನ್ನು ಅರಿತುಕೊಂಡ ಅವಳು ಮನೆಗೆ ಹಿಂತಿರುಗಿದಳು. ಆದರೆ ಅವಳ ಪತಿ ಆನಂದದಿಂದ ಊಟ ಮಾಡ್ತಾ ಇರುವುದನ್ನು ಕಂಡಳು. ಅವನಿಗೆ ತೊಂದರೆ ಕೊಡಲು ಬಯಸದೆ ಮೂಲೆಯಲ್ಲಿ ಬಿದ್ದಿದ್ದ ಭಾರವಾದ ಮರದ ಒನಕೆಯನ್ನು ಹಿಡಿದು ಮತ್ತೆ ಹಿಂದಕ್ಕೆ ಓಡಿ ಹೋದಳು. ತನ್ನ ಸೀರೆಯನ್ನು ಕಚ್ಚಿ ಹಾಕಿಕೊಂಡ ಅವಳು ಮರದ ಒನಕೆಯನ್ನು ಹಿಡಿದು ಬಂಡೆಯ ಕಿಂಡಿಯಿಂದ ತಲೆ ಹೊರಬರುವವರೆಗೆ ಕಾದು ನಿಂತಳು. ಮೊದಲ ಸೈನಿಕ ತಲೆ ಹೊರಗೆ ಹಾಕಿದ ಕೆಲವೇ ಸೆಕೆಂಡುಗಳಲ್ಲಿ ಅವಳು ಅವನ ತಲೆಯನ್ನು ಒನಕೆಯಿಂದ ಹೊಡೆದು ಕೊಂದೇ ಬಿಟ್ಟಳು. ಶಾಂತವಾಗಿ ಅವಳು ಅವನ ನಿರ್ಜೀವ ದೇಹವನ್ನು ಹೊರತೆಗೆದು ಅದನ್ನು ಪಕ್ಕಕ್ಕೆ ತಳ್ಳಿ ಮುಂದಿನ ಸೈನಿಕನ ಬರುವಿಕೆಗಾಗಿ ತನ್ನನ್ನು ತಾನು ಸಜ್ಜುಗೊಳಿಸಿಕೊಂಡಳು ಮತ್ತು ಅದು ಹಾಗೆಯೇ ಮುಂದುವರಿಯಿತು. ಟಪ್, ಇನ್ನೊಂದು ತಲೆಬುರುಡೆ ಹೋಯಿತು. ಟಪ್, ಮತ್ತೊಂದು ತಲೆಬುರುಡೆ ಬಿರುಕು ಬಿಟ್ಟಿತು. ಟಪ್, ಮತ್ತೊಂದು ತಲೆಬುರುಡೆ ಪುಡಿ ಪುಡಿಯಾಯಿತು. ಸ್ವಲ್ಪ ಸಮಯದಲ್ಲೇ ಓಬವ್ವನ ಪಕ್ಕದಲ್ಲಿ ಶವಗಳ ರಾಶಿ ಬಿದ್ದಿತ್ತು. ಇತ್ತ ಆಕೆಯ ಗಂಡ ಅವಳನ್ನು ಹುಡುಕಿಕೊಂಡು ಬಂದ. ಆದರೆ ತನ್ನ ಹೆಂಡತಿಯ ಮಹಾಕಾಳಿ ಅವತಾರವನ್ನು ಕಂಡು ದಿಗ್ಭ್ರಮೆಗೊಂಡ. ರಕ್ತಸಿಕ್ತಗೊಂಡು ಎದುರು ಬಿಡುತ್ತಿರುವ ತನ್ನ ಹೆಂಡತಿ ಶವಗಳ ಎತ್ತರದ ರಾಶಿಯ ಪಕ್ಕದಲ್ಲಿ ನಿಂತಿರುವುದನ್ನು ಕಂಡ ಅವನು ತಕ್ಷಣವೇ ತನ್ನ ಪಡೆಗಳನ್ನು ಎಚ್ಚರಿಸಲು ತನ್ನ ಕಹಳೆಯನ್ನು ಮೊಳಗಿಸಿದ. ಅವರ ಸೈನ್ಯ ತಕ್ಷಣ ಧಾವಿಸಿ ಬಂದಿತು. ಹೈದರ್ ಅಲಿಯ ಸೈನಿಕರು ಮತ್ತು ಚಿತ್ರದುರ್ಗದ ನಾಯಕರ ನಡುವೆ ಭೀಕರ ಯುದ್ಧ ನಡೆಯಿತು. ಸಂಶಯಾತೀತವಾಗಿ ನಾಯಕರು ಗೆದ್ದರು. ಆ ದಿನ ಕರ್ತವ್ಯ ಪ್ರಜ್ಞೆಯಿಂದ ಪ್ರೇರಿತಳಾದ ಒಬ್ಬ ಸಾಮಾನ್ಯ ಮಹಿಳೆ ತನ್ನ ಕೋಟೆಯನ್ನು ಉಳಿಸಿಕೊಂಡಿದ್ದಳು. ಅವಳನ್ನು ಇಂದಿಗೂ ಒನಕೆ ಓಬವ್ವ ಎಂದು ಗೌರವದಿಂದ ಸ್ಮರಿಸಲಾಗುತ್ತದೆ. ಅವಳು ಉಗ್ರತೆಯಿಂದ ಕೋಟೆಯನ್ನು ಕಾಪಾಡಿದ್ದ ಆ ಕಿಂಡಿ ಇಂದಿಗೂ ಚಿತ್ರದುರ್ಗದಲ್ಲಿ ಓಬವ್ವನ ಕಿಂಡಿ ಎಂದೇ ಪ್ರಸಿದ್ಧವಾಗಿದೆ. ನಮ್ಮ ನಾಡಿನ ಹೆಮ್ಮೆಯ ಆ ವೀರ ವನಿತೆಗೆ ಶತಶತ ನಮನಗಳು.